ನಾವು ಗೊತ್ತಿತ್ತು, ನಾವೆಲ್ಲ ಎಡಿಟ್ ಮಾಡಿದ್ದು ಸುಮ್ಮನೆ ಗೊತ್ತಿದ್ವಿ. ಎಲ್ಲರೂ ಬಂದು ಹೇಳಿದ್ರು ಒಂದೇ ಮಾತು, ಸೂಪರ್ ಸಿನಿಮಾ ಅಂದ್ರೆ ಏನೋ ಗೊತ್ತಿಲ್ಲ, ನಾವು ನೋಡಿಲ್ಲ, ಬಟ್ ಇದನ್ನ ಕಟ್ ಮಾಡಿ ಬಿಡಲ್ಲ ಅಂತ ಅಂತೀವಿ. ಇದು ಯಾವ ನ್ಯಾಯ? ಇದು 40-45 ನಿಮಿಷ ನಾನು ಮಾತಾಡಿದ್ದೀನಿ, ನನಗೆ ಒಪ್ಪಲ್ಲ ಅಂತಾರೆ. ನಮ್ಗೆ ಅವತ್ತು ಕೋಪ ಬಂದಿದ್ದು ಸೆನ್ಸಾರ್ ಆಫೀಸರ್ ಮೇಲೆ ಅಥವಾ ಸೆನ್ಸಾರ್ ಬೋರ್ಡ್ ಮೇಲೆ. ಸೆನ್ಸಾರ್ ಆಫೀಸರ್ನ ಬಿಟ್ಬಿಡ್ತೀವಿ ಸರ್, ಬಿಕಾಸ್ ಅಲ್ಲಿ ಯಾವುದೋ ಒಂದು ಆಫೀಸರ್ನ ತಂದು ಕೂರಿಸ್ಬಿಡ್ತಾರೆ ಸರ್. ಯಾರೋ ತಂದು ಕೂರಿಸ್ಬಿಡ್ತಾರೆ, ಅವ್ರಿಗೊಂದು ಗೈಡ್ಲೈನ್ಸ್ ಕೊಡ್ತಾರೆ, ನೀವು ವರ್ಕ್ ಮಾಡಿ ಅಂತ. ಇಲ್ಲಿ ಬರೋ ಮೆಂಬರ್ಸ್ ಚೆನ್ನಾಗಿರ್ತಾರೆ ಸರ್. ಸೊ ನಮ್ಗೆಲ್ಲ ಅನ್ಸುತ್ತೆ, ನಾವು ಯಾರ ಮುಂದೆ ಹೋಗಿ ತಲೆ ತಗ್ಗಿಸ್ಬೇಕು? ರಿವೈಸಿಂಗ್ ಕಮಿಟಿಗೆ ದುಡ್ಡು ಕಟ್ಟಿದೀವಿ, ಕಟ್ ಲಿಸ್ಟ್ ಇಲ್ಲಿಂದ ಬರುತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ ಬೈ ಮಿಸ್ಟೇಕ್ ಅಂತ. ಸರಿ, ಇವಾಗ ಇದನ್ನ ಕಟ್ಸ್ಕೊಡ್ಲಾ ಅಂತಂದ್ರೆ ಕೊಟ್ಬಿಡಿ ನೋಡೋಣ, ಇನ್ನೊಂದ್ಸಲ ಹಾಕ್ಬಿಟ್ಟು ನೋಡ್ತೀವಿ. ಇನ್ನೊಂದ್ಸಲ ಹಾಕಿ ದುಡ್ಡು ಕಟ್ಬೇಕಲ್ಲಯ್ಯ, ಈಗ ಅಲ್ಲಿ ದುಡ್ಡು ಕಟ್ಟಿದೀವಲ್ಲಯ್ಯ ಸರ್, ದುಡ್ಡು ಹೋಗ್ತಾ ಇರೋದು ನಮ್ದು. ಬೈ ಮಿಸ್ಟೇಕ್ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಮನ್ನು ಬಿಟ್ಬಿಡ್ತಾ ಇದ್ದಾರೆ. ನೀಟಾಗಿ ಮಾಡಿ ತಂದು ದೋಸೆ ಇವ್ರು ತಗೊಂಡೋಗಿ ಕೊಟ್ಟಾಗ ಇವ್ನು ಸತ್ಯ ಅವ್ನು ಗೊತ್ತಾಗುತ್ತೆ, ಆ ಮನುಷ್ಯನಿಗೆ ಸಿನಿಮಾನೇ ಗೊತ್ತಿಲ್ಲ ಅಂತ ಅಲ್ಲೇ ಗೊತ್ತಾಗಿತ್ತು. ಇವತ್ತಿನ ಈ ದುರಂದರ್ನ ಏನಾದ್ರು ನಮ್ಮ ಚಂದ್ರಶೇಖರ್ ನೋಡ್ಬಿಟ್ಟಿದ್ರೆ ಪ್ರಾಯಶಃ ಸತ್ತೋಗಿದ್ರು. ಸಿನಿಮಾ ಬಗ್ಗೆ ಅರಿವೇ ಇಲ್ದಿರುವಂತಹ ಮೆಂಬರ್ಸ್ಗಳು ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ದ ಪಿಲ್ಲರ್ಸ್ ಅಂತ ಏನು ಕರೀತಾರೆ ಸೆನ್ಸಾರ್ಗೆ, ಈ 4-5 ಜನ ಮೆಂಬರ್ಗಳು ಇರ್ತಾರಲ್ಲ, ಅವ್ರಿಗಂತೂ ಈಗ ಯಾರಿಗೂ ಬೇಸಿಕ್ ಸಿನಿಮಾ ಸೆನ್ಸು ಇಲ್ಲ. ಈಗೋ ಮೇಲೆ ವರ್ಕ್ ಮಾಡ್ತಾರಣ್ಣ. ನಾನೊಂದು ಸೀನ್ ಕಟ್ ಮಾಡಿದ್ಯಾ, ನೀನ್ ಕಟ್ ಮಾಡಿದೆ, ನಾನು ಒಂದು ಕಟ್ ಮಾಡ್ತೀನಿ ತಗೋ ಅಂತ ನೀವು ಪಕ್ಕದಲ್ಲಿ ಇರೋ. ಅವ್ನ ಪಕ್ಕದಲ್ಲಿ ನೀವು 2 ಮಾಡಿದ್ರೆ ನಾನು 4 ಕಟ್ ಮಾಡ್ತೀನಿ ತಗೋ ಅಂತಾನೆ. ಇಬ್ರು ಖುಷಿಯಾಗಿ ಅಣ್ಣ ಕರೆದ್ರಲ್ಲ, ಇನ್ನಾಗುತ್ತೆ ಕೊಟ್ಬಿಡ್ತಾರೆ ಬನ್ನಿಣ, ಏನೋ ಒಂದಷ್ಟು ಕಟ್ ಹೇಳ್ತಾರೆ. ಎಲ್ಲ ಆಗಿ ಒಳಗಡೆ ಹೋದ್ರೆ ಅಗೈನ್ ಇಟ್ಸ್ ಎ ಬ್ಯಾನ್ ಅಂತ. ಆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಆಡಿಯನ್ಸ್? ತುಂಬಾ ಅಂದ್ರೆ ಬರೀ ನಾವು ಮಾತ್ರ ನೋಡಿಲ್ಲ ಸರ್, ನಾವಿಲ್ಲಿ ಯಾರಿಗೂ ತೋರಿಸ್ದೆ, ನಮ್ಮ ಇಡೀ ಟೀಮ್, ನಾವು ಯಾರು ಆ್ಯಕ್ಟ್ ಮಾಡಿದ್ರು, ಟೆಕ್ನಿಕಲ್ ಟೀಮ್ ಎಲ್ಲ ತೊಗೊಂಡು ಚೆನ್ನಾಗಿ ಹೋದ್ವಿ ನಾವು. ಅಲ್ಲಿ ಕ್ಯೂಬ್ ಆಫೀಸಲ್ಲೇ ಅಲ್ಲಿ ಏನಿದೆ ನಮ್ಮ ಲಿಮಿಟೆಡ್ ಅಲ್ಲಿ ಎಲ್ಲರೂ ನೋಡಿದ್ವಿ. ಎದ್ದಿದ ತಕ್ಷಣ ನಮಗೂ ಮಾತ್ರ ಅಲ್ಲ ಸರ್, ನಾವು ಗೊತ್ತಿತ್ತು, ನಾವೆಲ್ಲ ಎಡಿಟ್ ಮಾಡಿದ್ದು ಸುಮ್ಮನೆ ಗೊತ್ತಿದ್ವಿ. ಎಲ್ಲರೂ ಬಂದು ಹೇಳಿದ್ರು ಒಂದೇ ಮಾತು, ಸೂಪರ್ ಅಂತ. ಇದನ್ನ ಯಾರ್ಯಾರು ನೋಡಿದ್ದಾರೆ ನಮ್ಮಲ್ಲಿ, ನಾವು ಮಾತ್ರ ಅಂತಲ್ಲ, ನಮ್ಮ ಡಿಸ್ಟ್ರಿಬ್ಯೂಟ್ರು, ಇವತ್ತು ಯಾರು ಡಿಸ್ಟ್ರಿಬ್ಯೂಟ್ರ್ ಚಂದನ್ ಫಿಲ್ಮ್ಸ್ ಅವ್ರು ನೋಡ್ತಾ ಇದ್ದಾರೆ, ಅವ್ರು ಹೇಳಿದ್ರು ಅಷ್ಟೇ, ತುಂಬ ಚೆನ್ನಾಗಿದೆ ಸಿನಿಮಾ, ಬಟ್ ವೈಲೆಂಟ್ ಆಗಿದೆ ಅದನ್ನು ಹೇಳಿದ್ರು. ಹೇಳಿದೆ ಆ ಫೀಲ್ ಕಲ್ಟ್ ಸಿನಿಮಾ ಅಂತ ಮಾಡಿರೋದು ಅದನ್ನು ಅಂತ ಹೇಳಿದ್ವಿ, ತುಂಬ ಚೆನ್ನಾಗಿದೆ ಅಂತಂದರು. ಅದಾದಮೇಲೆ ಇನ್ನೊಬ್ಬರು ನೋಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಂಜೀವ್ ಸರ್, ನಿಮ್ಗೆ ಗೊತ್ತಿರ್ಬೋದು, ಸಂಜೀವ್ ಸರ್ ಬಗ್ಗೆ, ಈ ದ್ವಾರಕೀಶ್ ಸರ್ ರಿಲೇಟಿವ್ ಸಂಜೀವ್ ಸರ್, ಅವರು ಸಿನಿಮಾ ನೋಡಿದ್ರು ಸರ್. ಓಕೆ, ಅವರು ಸಿನಿಮಾ ನೋಡಿ ನಮಗೆ ಕೊಟ್ಟಿದ್ದ ಕಾಂಪ್ಲಿಮೆಂಟು, ನಾವು ಗೆದ್ವಿ ಅಂತ ಅನ್ಸಿದ್ದು ಅವತ್ತು ಆ್ಯಕ್ಚುಲಿ ಅವರು ಮನೆಯಲ್ಲೇ ಸಿನಿಮಾ ತೋರಿಸಿದ್ವಿ, ಅವ್ರು ನಾನಿರಲಿಲ್ಲ. ಇದೊಂದು ಸಿನಿಮಾ ತೋರಿಸ್ಬಿಟ್ಟು ಆದಮೇಲೆ ಇವನ್ ಬಾಯಲ್ಲೇ ಬಂದಿದ್ದು. ನಾನು ಕ್ಯೂರಿಯಸ್ ಆಗಿದ್ದೆ, ನಾನು ಇರಲಿಲ್ಲ ಅವತ್ತು. ಏನಾದ್ರು ಸಿನಿಮಾ ಅಂತ ಅಣ್ಣ ಅವ್ರೊಂದು ಮಾತು ಹೇಳಿದ್ರು. ಏನು ಹೇಳಿದ್ರು? 20 ವರ್ಷ ಆದಮೇಲೆ ಕೆ ವಿ ರಾಜನ್ ನೋಡ್ತಾ ಇದ್ದೀನಿ ಅಂತ. ಎಂತ ಸರ್ಟಿಫಿಕೇಟ್! ಅವ್ರು ಇದೇ ಮಾತು ಹೇಳಿದ್ರು ಅಂತ ಅಂದ. ನಾನು ಅವತ್ತಂದೆ, ಬಿಡು ಸಾರ್ಥಕ ಆಯ್ತು, ನಾವು ಅಂದ್ರೆ ಅವ್ರ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ. ಮುಗುತರ ಸರ್, ಅವ್ರಿಗಾಗಿದೆ ಒಂದು 70 ವರ್ಷದಲ್ಲಿದ್ದಾರೆ ಅವರು. ಸಿನಿಮಾ ನೋಡಿದ್ರು ಅವರು ಕ್ಯೂರಿಯಾಸಿಟಿನಲ್ಲಿ ನೋಡ್ತಾ ಎಲ್ಲ ಆಗಿ ಸಿನಿಮಾ ಮುಗ್ದಿದ ತಕ್ಷಣನೇ ಎದ್ದು ಆಫ್ಟರ್ 20 years I saw ಕೆ ವಿ ರಾಜ್ ಆನ್ ದ ಸ್ಕ್ರೀನ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಅಂತಂದ್ರು. ಅದು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಸಡನ್ ಆಗಿ ಅದೇನೋ ಅಂತಾರಲ್ಲ, ಕಣ್ಣಲ್ಲಿ ನೀರು ಅಂತಾರಲ್ಲ, ಬಂದು ಹೇಳ್ದೆ, ಅಣ್ಣ ಹಿಂಗಂದ್ರು, ಗೆದ್ವಿ ಬಿಡು. ಎಲ್ಲರೂ ಹೇಳಬೇಕು ಅನ್ನೋದೇನೂ ಇಲ್ಲ, ತಂದೆಗೆ ತಕ್ಕ ಮಗ ಅಂತ ಒಬ್ಬ ಹೇಳಿದ್ರು ಕೂಡ ಸಾಕು. ಅದರಲ್ಲೂ ಒಂದು 70 ವರ್ಷದ ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಲ್ಲವನ್ನು ನೋಡಿರುವಂಥ ಜೀವ ಅದು. ಈಗ ನಮ್ಗೆ ಅದೇನೋ ಖುಷಿ. ಎಲ್ಲ ಹೋದ ಕಡೆ ಎಲ್ಲ ನಾವು ಇದನ್ನೇ ಹೇಳ್ತೀವಿ, ಸಂಜೀವನ್ ಅವರು ಒಬ್ರು ನಿಂತು ಕೆ ವಿ ರಾಜುನ ನೋಡಿದೆ ಅಂತ ಹೇಳಿದ್ರು. ಯಾಕೆಂದ್ರೆ ಅದು ನಾವೇ ತಾನೇ ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಹೋಗ್ಬೇಕೀಗ. ಸೊ ಆ ಒಂದು ಖುಷಿ ನಮಗೆ ಸಿಕ್ತು. ಅವ್ರು ನೋಡಿ ಎಲ್ಲವನ್ನು ಮಾಡಿದ್ರು. ಇದರ ಮಧ್ಯದ ಸೆನ್ಸರ್ನ ಇದನ್ನು ಹೇಳಲಿಲ್ಲ, ಅದು ಸೂಪರ್. ಅದೇ ಒಂದು ಸಿನಿಮಾನ? ಖಂಡಿತ ಸರ್, ಅದೇ ಒಂದು ಸಿನಿಮಾ. ಭಾಗ 1 ಭಾಗ 2 ಹೋಗ್ತಾನೆ ಇರುತ್ತೆ. ಅದು ಸೆನ್ಸಾರ್ ತೊಗೊಂಡೋದು, ಸೆನ್ಸಾರ್ ತೊಗೊಂಡೋದು. ಈ ಸಲ ಪ್ರತಿ ಸಲ ಅವನ ಸಿನಿಮಾಗೆ ಕೂತಿರ್ತಿದ್ದ ನಿಜ, ಈ ಸಲ ನಾನು ಕೂತ್ಕೊಂತೀನಿ. ಓಕೆ. ಸೊ ಕೂತ್ಕೊಂಡು ಮಾಮೂಲಿ ಅವರು ಸಿನಿಮಾ ನೋಡ್ತಾರೆ. ನೋಡೆಲ್ಲ ಆದಮೇಲೆ ಒಂದು 5 ಜನ ಬೃಹಸ್ಪತಿಗಳು ಕೂತಿರ್ತಾರೆ. ಅವರು ಆ ಬೃಹಸ್ಪತಿಗಳು ಯಾವುದು ಅಂದರೆ, ಸಿನಿಮಾ ಬಿಟ್ಟು ಬೇರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸಿನಿಮಾ ಬಂದಿರ್ತಾರೆ ಅವರು, ಬಟ್ ಸಿನಿಮಾ ಬಿಟ್ಟು ಹಿಂಗೆ ಮಿಕ್ಕಿದ್ದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಆ ಥರದವ್ರು ಕೂತಿದ್ದಾರೆ. ಕೂತಿದ ತಕ್ಷಣ ಹೇಳೋದು, ಯು ಆರ್ ರಿಫ್ಯೂಸ್ ಟು ಗಿವ್ ಸರ್ಟಿಫಿಕೇಶನ್. ಓಕೆ, ವೈ ಅಂತ ಕೇಳ್ತೀವಿ. ಇಲ್ಲ, ವೈಲೆನ್ಸ್ ಜಾಸ್ತಿ ಇದೆ. ನಾವು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ, ವೈಲೆನ್ಸ್ ಯಾವ ಸಿನಿಮಾದಲ್ಲಿ ಇದೆ, ಅದು ಎಲ್ಲೆಲ್ಲಿ ರಿಲೀಸ್ ಆಗಿದೆ, ನಮ್ಮ ಕರ್ನಾಟಕಕ್ಕೆ ಯಾರು ಮಾಡಿದ್ದಾರೆ, ಬಂದಿದ್ದಾರೆ, ನಾವು ಅದನ್ನು ನೋಡಿಲ್ಲ. ಇದು ಉತ್ತರ ಅವರು. ಸರಿ, ಒಂದು ನೀವು ರೇಪ್ ಅನ್ನೋದನ್ನು ತೋರಿಸಿದ್ದೀರಿ, ನೀವು ನಿಮ್ಮ ಗೈಡ್ಲೈನ್ಸಲ್ಲಿ ರೇಪ್ ಅಂದರೆ ಏನೇನು ಇರಬಾರ್ದು, ಹೆಣ್ಣಿನ ಅಂಗ ತೋರಿಸ್ಬಾರ್ದು,
ತೋರಿಸಿ ಒಂದು ಶಾರ್ಟ್. ನಾ ಪ್ರಶ್ನೆ ಹಾಕೋದಂಗೆ, ಹೆಣ್ಣಿನ ಅಂಗ ತೋರಿಸ್ಬಾರ್ದು, ನಮ್ಮ ಸಿನಿಮಾದಲ್ಲಿ ಒಂದು ಶಾರ್ಟ್ ತೋರಿಸಿ, ಅದನ್ನು ಹೆಣ್ಣಿನ ಒಂದು ಭಾಗ ನಾವು ತೋರಿಸಿದ್ರೆ ಇಲ್ಲ ಬ್ರೂಟಲ್ ಆಗಿದೆ ಯಾವ ಆ್ಯಂಗಲಲ್ಲಿ, ಅಲ್ಲ ಗಂಡಿನ ಕ್ರೌರ್ಯ ತೋರಿಸ್ತೀವಿ, ಹೆಣ್ಣಿನ ಅಂಗ ತೋರಿಸ್ಬಾರ್ದು, ಹೆಣ್ಣಿನ ನೋವು ತೋರಿಸ್ಬಾರ್ದು, ಗಂಡಿನ ಕ್ರೌರ್ಯನೂ ತೋರಿಸಿದ್ರೆ ರೇಪ್ ಆಯ್ತು ಅಂತ ಹೆಂಗೆ ಹೇಳೋದು? ಗಾಬರಿಯಾಗಿರ್ತದೆ. ಅಲ್ಲ ನಾವು ಕೇಳ್ತಾ ಇರೋದು. ಓಕೆ. ಆಮೇಲೆ ನಾವು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ, ಬ್ಯಾಂಡಿಟ್ ಕ್ವೀನ್ ಕೊಡ್ತೀವಿ, ಪರತ್ತಿ ವೀರನ್ ಕೊಡ್ತೀವಿ, ಈ ಥರದ್ದೆಲ್ಲ ಕೊಡ್ತೀವಿ. ನಾವು ನೋಡಿಲ್ಲ ಅದನ್ನು. ಸೊ ಏನೂ ನೋಡದೇ ಇರೋರು ನಮ್ಮ ಸಿನಿಮಾ ಸರ್ಟಿಫಿಕೇಶನ್ ಮಾಡಕ್ಕೆ ಕೂತ್ಕೊಂತಾರೆ. ನನ್ಗೆ ಅವತ್ತು ಅನ್ಸಿದ್ದು ಒಂದೇ ಮಾತು, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದೀವಿ ಸರ್, ನಿಮಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ನೀವೇನೋ ತಪ್ಪು ಅಂತ ಹೇಳಿದ್ರೆ ಏನ್ ಸಾ ಅಂತ ನಾನು ಕೇಳಕ್ಕಿದೆ. ಏನೂ ಗೊತ್ತಿಲ್ಲದೆ ಬಂದು ನೀವು ತಪ್ಪು ಅಂದ್ರೆ ನಮ್ಗೆ ಏನು ಅನ್ಸುತ್ತೆ ಹೇಳಿ? ಅವ್ರ ಮೇಲೆ ಡೌಟ್ ಬಂದ್ಬಿಡ್ತದೆ. ಡೌಟ್ ಅಲ್ಲ ಸರ್, ಒಂದು ಕೋಪ ಬರ್ತದೆ. ಹೌದು. ನಿಮ್ಗೆ ಒಬ್ಬ ತಿಳಿದಿರೋನ್ ಮುಂದೆ ತಲೆ ತಕ್ಷಣ ಸರ್, ಅದ್ರಲ್ಲಿ ತಪ್ಪೇ ಇಲ್ಲ ಖಂಡಿತ. ಏನೋ ಹೇಳ್ತಾ ಇದಾರೆ ಅಂತ ನಾವು ಹೇಳಿದಕ್ಕೆ ಡಿಸ್ಕಷನ್ಗೆ ಬರ್ತಿಲ್ಲ. ನೀವು ಸಿನಿಮಾ ಅಂದ್ರೆ ಏನೋ ಗೊತ್ತಿಲ್ಲ, ನಾವು ನೋಡಿಲ್ಲ, ಬಟ್ ಇದನ್ನ ಕಟ್ ಮಾಡಿ ಬಿಡಲ್ಲ ಅಂತ ಅಂತೀರಿ. ಇದು ಯಾವ ನ್ಯಾಯ ಇದು? ಒಂದು ನಾನೇ ಮಾತಾಡಿದ್ದೀನಿ ಸರ್, 40-45 ನಿಮಿಷ ನಾನು ಮಾತಾಡಿದ್ದೀನಿ, ನನಗೆ ಒಪ್ಪಲ್ಲ ಅಂತಾರೆ. ನಮ್ಗೆ ಅವತ್ತು ಕೋಪ ಬಂದಿದ್ದು ಸೆನ್ಸಾರ್ ಆಫೀಸರ್ ಮೇಲೆ ಅಥವಾ ಸೆನ್ಸಾರ್ ಬೋರ್ಡ್ ಮೇಲೆ. ಸೆನ್ಸಾರ್ ಆಫೀಸರ್ನ ಬಿಟ್ಬಿಡ್ತೀವಿ ಸರ್, ಬಿಕಾಸ್ ಅಲ್ಲಿ ಯಾವುದೋ ಒಂದು ಆಫೀಸರ್ನ ತಂದು ಕೂರಿಸ್ಬಿಡ್ತಾರೆ ಸರ್, ಯಾರೋ ತಂದು ಕೂರಿಸ್ಬಿಡ್ತಾರೆ, ಅವ್ರಿಗೊಂದು ಗೈಡ್ಲೈನ್ಸ್ ಕೊಡ್ತಾರೆ, ನೀವು ವರ್ಕ್ ಮಾಡಿ ಅಂತ. ಇಲ್ಲಿ ಬರೋ ಮೆಂಬರ್ಸ್ ಏನಾಗಿರ್ತಾರೆ ಸರ್. ಆಮೇಲೆ ಪಾಪ ಅವ್ರು ಫೈನಲ್ ಆಗಿ ಅವ್ರು ಹೇಳಿದ್ದ ಮನುಷ್ಯ ಒಂದು, ಇಲ್ಲ ಮೆಂಬರ್ಸ್ ಯಾರು ಒಪ್ತಾ ಇಲ್ಲ, ನೀವು ರಿವೈಸಿಂಗ್ ಹೋಗಿ. ಸೊ ನಮ್ಗಲ್ಲ ಅನ್ಸುತ್ತೆ, ನಾವು ಯಾರ ಮುಂದೆ ಹೋಗಿ ತಲೆ ತಗ್ಗಿಸ್ಬೇಕು? ತಲೆ ತಗ್ಸಕ್ಕಾದ್ರೂ ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಇರ್ಬೇಕು. ಯಾರಿಗಾನ ಹೋಗಿ ಹೇಳಿದ್ರೆ ಬಿಡಯ್ಯ ಪಾಪ ಆ ಮನುಷ್ಯ ಹಂಗೇನೆ ಹೇಳಿದ್ರಲ್ಲ ಅರ್ಥ ಇರುತ್ತೆ ಅಂತ ಹೊರಗಡೆ ಅಂತ ಅಂತಾರೆ. ಇನ್ನು ನೋಡಿದ್ರೆ ನಗ್ತಾರಲ್ಲ ನಮ್ಮನ್ನ. ಆ ನೋವಲ್ಲಿ ಆಚೆ ಕಡೆ ಬಂದಿದ್ದೀವಿ. ಸೊ ಅಲ್ಲಿ ಇವನ್ ಕೆಲಸ ಸರ್ಟಿಫಿಕೇಟ್ ಸೈನ್ ಹಾಕ್ಸ್ಕೊಂತಾರೆ. ಒಂದು ಕಾಮಿಡಿ ಅಂತ ಹೇಳ್ಬಿಡ್ತೀನಿ, ಆಮೇಲೆ ಅವನು ಇದ್ರದ್ದು ಹೇಳ್ತಾನೆ, ಅವನು ರಿವೈಸಿಂಗ್ ಕಮಿಟಿ ಹೇಳ್ತಾನೆ. ಸೊ ಇವನ್ ಕೈಲಿ ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ನ ಕೈಲಿ ನಮ್ಗೆ ಬೇಡ, ನಾವು ರಿವೈಸಿಂಗ್ ಹೋಗೋದಕ್ಕೆ ರೆಡಿ ಇದೀವಿ ಅಂತ ಅವ್ನು ಸೈನ್ ಹಾಕ್ಸ್ಕೊಂತಾನೆ. ಸೈನ್ ಹಾಕೊಟ್ಬಿಡ್ತಾನೆ. ಈಗ ರಿವೈಸಿಂಗ್ ಕಮಿಟಿಗೆ ಹೋಗ್ಬೇಕಾದ್ರೆ ಏನೇನು ಮಾಡ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಕ್ಕೆ ದುಡ್ಡು ಕೊಟ್ಬಿಟ್ವಿ, ರಿವೈಸಿಂಗ್ ಕಮಿಟಿಗೆ ಹೋಗ್ಬೇಕು, ಅಪ್ಲೈ ಮಾಡಿದ್ದೆಲ್ಲ ಆಗೋಯ್ತು. ಅಲ್ಲಿ ಅಪ್ಲೈ ಮಾಡಿ ರಿವೈಸಿಂಗ್ ಕಮಿಟಿ ಅವ್ರು ನೋಡ್ತೀನಿ ಅಂತ ಬರೋಕ್ಕೆ ಮುಂಚೆ ನಮಗೆ ಕಟ್ ಲಿಸ್ಟ್ ಬರುತ್ತೆ. ಇಲ್ಲಿ ಇದು ರೀಜನಲ್ ಸೆನ್ಸಾರ್ ಆಫೀಸ್ ಇದೆ, ಕಟ್ ಲಿಸ್ಟ್ ಬರುತ್ತೆ. ಇದೇನು ಅಂತ ಕೇಳ್ತೀವಿ. ರಿವೈಸಿಂಗ್ ಕಮಿಟಿಗೆ ದುಡ್ಡು ಕಟ್ಟಿದೀವಿ, ಕಟ್ ಲಿಸ್ಟ್ ಇಲ್ಲಿಂದ ಬರುತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ ಬೈ ಮಿಸ್ಟೇಕ್ ಅಂತ. ಅಲ್ಲ ಅವರೇ ಹೇಳ್ತಾರೆ ಸರ್, ಕಾಮಿಡಿ ಹೇಗೆ ಇದು ಬೈ ಮಿಸ್ಟೇಕ್ ಅಂತೆ. ಸರಿ ಇವಾಗ ಇದನ್ನ ಕಟ್ಸ್ಕೊಡ್ಲಾ ಅಂತಂದ್ರೆ ಕೊಟ್ಬಿಡಿ ನೋಡೋಣ, ಇನ್ನೊಂದ್ಸಲ ಹಾಕ್ಬಿಟ್ಟು ನೋಡ್ತೀವಿ. ಇನ್ನೊಂದ್ಸಲ ಹಾಕಲ್ಲಿ ದುಡ್ಡು ಕಟ್ಬೇಕಲ್ಲಯ್ಯ, ಈಗ ಅಲ್ಲಿ ದುಡ್ಡು ಕಟ್ಟಿದೀವಲ್ಲಯ್ಯ, ಇಲ್ಲ ಬೈ ಮಿಸ್ಟೇಕ್. ಸರ್ ದುಡ್ಡು ಹೋಗ್ತಾ ಇರೋದು ನಮ್ದು, ಬೈ ಮಿಸ್ಟೇಕ್ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಮನ್ನು ಬಿಟ್ಬಿಡ್ತಾ ಇದ್ದಾರೆ ನೀಟಾಗಿ. ಈಗ ನಾವು ಮನಸ್ಸು ಮಾಡಿದ್ದೀರಿ ನಿಜವಾಗ್ಲೂ ಅವತ್ತು ನಾವು ದುಡ್ಡು ಕಟ್ಟಿದೀವಿ, ಅಲ್ಲಿ ಇಲ್ಲಿ ನೀವು ಕಟ್ಸು ಕೊಟ್ಟಿದ್ದೀರಾ, ನೀವೇನ್ ಆಟ ಆಡ್ತಾ ಇರೋ ಅಂತ ಒಂದು ಆಚೆ ಕಡೆ ಬಂದು ನ್ಯೂಸ್ ಬಿಟ್ಟು ಮಾಡೋದು ಏನ್ ಮಾಡ್ತಾರೆ ಅವರು? ತಡ್ಕೊಂಡು ಹೋಗಿದೀವಿ ಸರ್. ಅವತ್ತು ಇವನ್ನ ಎತ್ಕಟ್ಬಿಟ್ಟಿದ್ರೆ ಬೇಕಾದ್ರೆ ಏನಾರು ಮಾಡಿರೋದು ಬೇಡ, ಸಿನಿಮಾ ನಮ್ದು ಅಂತ ಹೋಗ್ತೀವಿ. ರಿವೈಸಿಂಗ್ ಕಮಿಟಿಗೆ ಹೋಗುತ್ತೆ. ರಿವೈಸಿಂಗ್ ಕಮಿಟಿಯಲ್ಲಿ ನೀಟಾಗಿ ಒಂದು ಕೂತ್ಕೊಳ್ಳೋದು ಯಾರಪ್ಪ ಅಂದ್ರೆ ನಾಗಾಭರಣ ಸಾರು. ನಾಗಾಭರಣ ಸಾರು ಸಿನಿಮಾ ಗೊತ್ತಿರೋರು, ಎಕ್ಸ್ಪೀರಿಯನ್ಸ್ ಪರ್ಸನ್ನು, ಸಿನಿಮಾದಲ್ಲಿ ಏನ್ ಮಾಡೋದು ಏನಾಗುತ್ತೆ ಅಂತ ಗೊತ್ತಿರೋರು. ಅವ್ರು ಬಂದು ಕೂತ್ಕೊಂಡ್ಮೇಲೆ ನಮ್ಮನ್ನು ಕರೆದು ಮಾತಾಡ್ತಾರೆ. ಸೊ ಅಲ್ಲಿ ಕೂಡ ಒಂದು ದೊಡ್ಡ ಡಿಸ್ಕಷನ್ ಆಗುತ್ತೆ. ಬಟ್ ಅದೇ ಹೇಳ್ತಾರೆ ಸರ್, ವಿದ್ಯೆ ಗೊತ್ತಿರೋನಿದ್ರೆ ಹೆಂಗಾಗುತ್ತೆ. ಮೊದಲನೇವ್ರು ಬಂದವರು ನಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ಬಟ್ ಈಗ ನಾಗಾಭರಣ ಸರ್ ಬಂದು ಡಿಸ್ಕಸ್ ಮಾಡ್ತಾರೆ ಅವರು. ಏನಕ್ಕೆ ಅಂದ್ರೆ ಸಿನಿಮಾ ಗೊತ್ತಿತ್ತು ಅವ್ರಿಗೆ, ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಗೊತ್ತಿತ್ತು, ಸಿನಿಮಾ ಡೈರೆಕ್ಟರ್ ಬಗ್ಗೆ ಗೊತ್ತಿತ್ತು, ಎಡಿಟಿಂಗ್ ಬಗ್ಗೆ ಗೊತ್ತಿತ್ತು, ಎಲ್ಲವೂ. ನಾನು ಏನಾನ ಕೈ ಹಾಕಿದ್ರೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅದೆಲ್ಲವೂ ಗೊತ್ತಿತ್ತು. ಬಂದು ಕೂತ್ಕೊಂಡು ನಮ್ಮಿಬ್ಬರ ಹತ್ರನೂ ಮಾತಾಡ್ತಾರೆ. ನಾವಿಬ್ಬರ ಹತ್ರನೂ ಮಾತಾಡಿದ್ಮೇಲೆ ಡಿಸ್ಕಸ್ ಮಾಡಾದ್ಮೇಲೆ ನೀಟಾಗಿ ಹೇಳ್ತೀವಿ ಸರ್, ಅವರೂ ಕನ್ವಿನ್ಸ್ ಆಗ್ತಾರೆ, ನಾವು ಕನ್ವಿನ್ಸ್ ಆಗ್ತೀವಿ. ಕೆಲವು ಚೇಂಜಸ್ ಅವ್ರು ಹೇಳ್ತಾರೆ, ಆ ಚೇಂಜಸ್ ನೀನು ಅಲ್ಲೇ ಮಾತಾಡ್ತಾನೆ, ನಾನು ಹಿಂಗೆ ಮಾಡ್ಕೊಡ್ತೀನಿ ಸರ್, ಕಟ್ ಮಾಡೋಕೆ ರೆಡಿ ಇಲ್ಲ. ಇವನು ನಾನಾದ್ರೂ ಸ್ವಲ್ಪ ಅಲ್ಲಿ ಬಿಟ್ಬಿಡ್ತಾನೆ, ಇವನಂತೂ ಬಿಟ್ಕೊಡೋದೇ ಬೇಡ ಅಂತ ನಾನು ಜೊತೆಗೆ ನಿಂತಿದ್ವಿ ನಾವಿಬ್ಬರು. ಬಿಕಾಸ್ ಇದಕ್ಕೆ ಮುಂಚೆ ಎಲ್ಲ ಅವ್ನು ಹೇಳ್ದಂಗೆ ಅವ್ನ ಎಲ್ಲಾ ಸಿನಿಮಾದಲ್ಲೂ ಈ ಕೈ ಹಾಕಿದ್ ನಿಜ. ಅವಾಗ ಅವ್ನು ಬಿಟ್ಕೊಡ್ಲೇಬೇಕಾಗಿತ್ತು, ಬಿಕಾಸ್ ಪ್ರೊಡ್ಯೂಸರ್ಸ್ ಬೇರೆ, ಅವ್ರು ಏನ್ ಅನ್ಕೊಂತಾರೋ ಒದ್ದಾಟ ಇರುತ್ತೆ. ಇಲ್ಲಿ ಇವನೇ ಪ್ರೊಡ್ಯೂಸರ್ ಆಗಿದ್ದರಿಂದ ಜೊತೆ ನಿಂತಿದ್ದರಿಂದ ಅದೇನಾದ್ರೂ ಸಾಗಲಿ ಬೇಡದ್ ಬೇಡ ಅಂತ ನಾನು ನಿಂತಿದ್ವಿ. ಸೊ ಅಲ್ಲಿ ಒಂದು ದೊಡ್ಡ ಡಿಸ್ಕಷನ್ ಆದ್ಮೇಲೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ 1-2 ಕಡೆ ಮ್ಯೂಟ್ ಮಾಡಿ ವಾಯ್ಸ್ ಹೋದ್ರು. ಸರಿ ನಾವು ನೋಡಿದ್ವಿ, ಸರಿ ಬಿಟ್ಬಿಡೋಣ, ನಮಗೂ ಅನ್ನಿಸ್ತಾ ಇದೆ ಯಾಕೋ ಇದು ಅವಾಗ ಬರೆಯೋ ಫೋರ್ಸಲ್ಲಿ ಬರೆದ್ಬಿಟ್ಟಿರ್ತೀವಿ ಈಗ ಅಂತ. ಬಟ್ ರೀಫಾರ್ಮೇಷನ್ ಸಣ್ಣ ಪುಟ್ಟ ಚೇಂಜಸ್ ಕೇಳಿದಾಗ ಅಲ್ಲೇ ಹೇಳ್ತಾನೆ, ಅದು ಹಿಂಗೆ ಮಾಡಿ ತಂದು ಕೊಡ್ತೀನಿ ಅಂತ. ನಾಗಾಭರಣ ಸರ್ಗೆ ಅರ್ಥ ಆಗುತ್ತೆ, ಮಾಡಿ ಅಂತ. ಸೊ ಆಫೀಸರು ಹೀಗಿರ್ತಾರಲ್ಲ ಅವರು, ಸರಿ ಮಾಡಿ ತಂದು ತೋರಿಸಿ ಅಂತಾರೆ. ಮಾಡಿ ತಂದು ತೋರಿಸಿ ತೊಗೊಂಡೋಗಿ ಕೊಟ್ಟಾಗ
ಇವ್ನು ಸತ್ಯ ಅವ್ನು ಗೊತ್ತಾಗುತ್ತೆ, ಆ ಮನುಷ್ಯನಿಗೆ ಸಿನಿಮಾನೇ ಗೊತ್ತಿಲ್ಲ ಅಂತ ಅಲ್ಲೇ ಗೊತ್ತಾಗಿತ್ತು. ಆ ಕಥೆ ಕೇಳಿ ತುಂಬ ಚೆನ್ನಾಗಿತ್ತು. ತುಂಬ ಮುಗ್ಧರವರು ಅವರು. ಅಂದರೆ ಅಂದರೆ ಏನಾಗುತ್ತೆ ಸರ್, ಹಿ ಈಸ್ ಅ ವೆರಿ ವೆಲ್ ಇಂಟೆಲೆಕ್ಟೆಡ್, ತುಂಬ ಹೈಲಿ ಎಜುಕೇಟೆಡ್ ಎಲ್ಲ ಬರ್ತಾರೆ ನಮಗೆ. ಇದೇ ತೊಂದರೆ ನನಗೆ ಚಂದ್ರಶೇಖರ್ ಅವ್ರ ಜೊತೆ ಆಗಿತ್ತು. ಅವರೆಲ್ಲೋ IAS ಮಾಡಿರ್ತಾರೋ, IPS ಮಾಡಿರ್ತಾರೋ, ಅದು ಆ ಹುದ್ದೆಗೆ ಏನೋ ಬೇಕದು, ದೊಡ್ಡ ದೊಡ್ಡ ವಿದ್ಯಾವಂತ. ಇವರೆಲ್ಲ ಏನು ಅಂತಂದ್ರೆ ಚಿಕ್ಕ ವಯಸ್ಸಿಂದ ಓದಿ 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 4 ಗೋಡೆಯಲ್ಲಿ ಇದ್ದು ಅವ್ರು ಹೊರಗಡೆ ಪ್ರಪಂಚ, ಅವ್ರು ರಾಜ್ಕುಮಾರ್ ಸರ್ ಪಿಕ್ಚರು ನೋಡ್ರಲ್ಲ, ಪ್ರಾಯಶಃ ಯಾವ ಪಿಕ್ಚರು ನೋಡ್ರಲ್ಲ. ಅವ್ರಿಗೊಂದು ಗೈಡ್ ಲೈನ್ಸ್ ಅಂತ ಇರುತ್ತೆ, ಆ ಗೈಡ್ ಲೈನ್ಸ್ ಪ್ರಕಾರ ಹೋಗ್ಬಿಟ್ರಂತೂ ಸಿನಿಮಾ ಮಾಡಕ್ ಆಗದೇ ಇಲ್ಲ. ಇವತ್ತಿನ ಈ ದುರಂಧರ್ನ ಏನಾದ್ರು ನಮ್ಮ ಚಂದ್ರಶೇಖರ್ ನೋಡ್ಬಿಟ್ಟಿದ್ರೆ ಪ್ರಾಯಶಃ ಸತ್ತೋಗಿರೋರು. ಇವತ್ತಿನ ದುರಂಧರ್ನ ನಮ್ಮ ಯಶವಂತ್ ಶೆಣೈ ಅವ್ರು ಏನಾದ್ರು ನೋಡ್ಬಿಟ್ಟಿದ್ರೆ ಪ್ರಾಯಶಃ ಅವರು ಇವಾಗ್ಲೂ ಹೋಗ್ಬಿಡ್ತಾರೆ. ಯಾಕೆಂತಂದ್ರೆ ಇವ್ರಿಗೆಲ್ಲ ಏನಾಗಿದೆ ಪಾಪ, ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಒಂದು ಪುಸ್ತಕ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೂ ಕೂಡ ಒಂದಷ್ಟು ಕೂಡ ಏನಾದ್ರು ಬಿಟ್ಕೊಡ್ಬೋದಾ ಅಂತಂದ್ರೆ ಸಿನಿಮಾ ಬಗ್ಗೆ ಅರಿವೇ ಇಲ್ದಿರುವಂತಹ ಮೆಂಬರ್ಸ್ಗಳು ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ದ ಪಿಲ್ಲರ್ಸ್ ಅಂತ ಏನ್ ಕರೀತಾರೆ ಸೆನ್ಸಾರ್ಗೆ, ಈ 4-5 ಜನ ಮೆಂಬರ್ಗಳು ಇರ್ತಾರಲ್ಲ, ಅವ್ರಿಗಂತೂ ಈಗ ಯಾರಿಗೂ ಬೇಸಿಕ್ ಸಿನಿಮಾ ಸೆನ್ಸು ಇಲ್ಲ. ಯಾರ್ಯಾರೋ ಯಾವ್ದಾವ್ದೋ ಪಕ್ಷದಿಂದ ಬರ್ತಾರೆ, ದಳದಿಂದ ಬರ್ತಾರಂತೆ, ಅಲ್ಲಿಂದ ಬರ್ತಾರೆ. ಸಿನಿಮಾಗೂ ರಾಜಕೀಯಕ್ಕೂ ಇಲ್ಲ ಹೋರಾಟಗಾರ ಸಂಘಟ ಇದಕ್ಕೆ ಅವ್ರಿಗೂ ಇಲ್ಲಿ ಏನು ಸಂಬಂಧ ಅಂತಾನೆ ನನಗೆ ಗೊತ್ತಿಲ್ಲ. ಈಗೋ ಮೇಲೆ ವರ್ಕ್ ಮಾಡ್ತಾರಣ್ಣ. ನಾನೊಂದು ಸೀನ್ ಕಟ್ ಮಾಡಿದ್ಯಾ, ನೀನ್ ಕಟ್ ಮಾಡಿದೆ, ನಾನು ಒಂದು ಕಟ್ ಮಾಡ್ತೀನಿ ತಗೋ ಅಂತಾನೆ. ಇವ್ನ ಪಕ್ಕದಲ್ಲಿ ಇರೋ ಅವ್ನ ಪಕ್ಕದಲ್ಲಿ ನೀವು 2 ಮಾಡಿದ್ರೆ ನಾನು 4 ಕಟ್ ಮಾಡ್ತೀನಿ ತಗೋ ಅಂತಾನೆ. ಇವ್ರು ಹೆಮ್ಮೆ ತಗೋಬೇಕಲ್ಲ ಸೆನ್ಸಾರ್ ಆಫೀಸರ್ ಮುಂದೆ, ನಾನು ಇತ್ತಾಗಿದ್ದೀನಿ, ಇಡೀ ಸಿನಿಮಾನೇ ತೆಗೆದ್ಬಿಡ್ತಾರೆ. ಹಾಗೆ ಆಗಿತ್ತು ಅಣ್ಣ. ರಾಜೀವ್ ಅನ್ನೋ ಒಂದು ಸಿನಿಮಾ, ಅಣ್ಣನೇ ರೈಟರು, 1900 ಅಡಿ ಕಟ್ ಮಾಡ್ತಾರೆ. 1900 ಅಡಿ ಅಂದ್ರೆ 20 ನಿಮಿಷ ಹತ್ತತ್ರ ಸಿನಿಮಾ ತೆಗೆದ್ಬಿಟ್ರೆ ಸಿನಿಮಾ. ನಾನು ಅದೇ ಹೇಳ್ದೆ, ನಾನು ಎಷ್ಟೋ ಕಡೆ ಹೇಳ್ತಾ ಇದ್ದೆ, ಸೈನ್ ಮಾಡಿಸ್ಕೋಬೇಕಾದ್ರೆ ನನ್ನ ಮಗು ಡೆತ್ ಸರ್ಟಿಫಿಕೇಟ್ಗೆ ನಾನು ಸೈನ್ ಮಾಡಿರೋದು. ಇಟ್ಸ್ ನಾಟ್ ಸೆನ್ಸಾರ್ ಸರ್ಟಿಫಿಕೇಟ್, ನನ್ನ ಮಗು ಡೆತ್ ಸರ್ಟಿಫಿಕೇಟ್ ಅದು. ಅಣ್ಣನ ಮುಖ ನೋಡಿದೆ, ಇಬ್ರು ಡಿಸಿಷನ್ ತೊಗೊಂಡ್ವಿ, ಹಾಕೋ ಸೈನ್ ಹಾಕೋ, ಈ ಸರಿ ಹೋಗೋಣ, ಅದು ಎಲ್ಲಿವರೆಗೂ ಹೋಗುತ್ತೋ ಅದು. ಯಾಕೆ ಅಂತಂದ್ರೆ ನಂಗೆ ತುಂಬ ಚೆನ್ನಾಗಿ ನಾಲ್ಕೈದಿದ್ದು ಕೂತಿದ್ದೀನಿ, ನನಗೆ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ದಿಸ್ ಫಿಲಮ್ ಇಸ್ ನಾಟ್ ಫಿಟ್ ಫಾರ್ ಸರ್ಟಿಫಿಕೇಶನ್, ಅದು ಇದನ್ನು ಅಂತಾರೆ. ಅವ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು. ನಾನು ಎಷ್ಟು ಮುಗ್ಧನಾಗಿ, ಅಣ್ಣ ಈ ಭಾಗ ಇದ್ದು ನಾನು ಆ ಬಗ್ಗೆ ಇದ್ದೆ, ಅಣ್ಣ ಏನು ಹೇಳ್ತದಾರಣ್ಣ ಅಂತಂದೆ. ಇವರು ಲೈ ಒಂದು ಲುಕ್ ಕೊಟ್ಬಿಟ್ಟು ಲೈ ಅಂತ. ನಮ್ಮಿಬ್ರು ನಾಟಕ ನೋಡಿ ಪಾಪ, ಶೆಣೈ ಅವರು, ಯಶವಂತ್ ಶೆಣೈ ಅವರು ಒಂಚೂರು ಅವ್ರಿಗೆ ಪಾಪ ನೀರು ತಂದು ಕೊಡಿ, ಏನೋ ನನಗೆ ಇದು ಮೊದಲನೇ ಗರ್ಭಪಾತ ಅನ್ನೋ ಥರ, ಅವ್ರಿಗೆ ನೀರು ತಂದು ಕೊಡಿ ಪಾಪ ಅವರಿಗೆ ಅಂದ್ರೆ ಪಾಪ ನೀರು ಕುಡಿಸಿ ಎಲ್ಲ ಮಾಡಿ. ಅದೇ ನಾನು ಏನು ಹೇಳಿದೆ ಅಂತಂದರೆ, ಈ ಸಿನಿಮಾನ ಸರ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಣ್ಣ ಅಂತಂದರೆ. ಸರ್ ಅಲ್ಲಿಂದ ಅಣ್ಣ 45 ನಿಮಿಷಗಳ ಕಾಲ ವ್ಯಕ್ತಿ ಒಂದು ಚೀರು ನನಗೆ ನೀರು ಕೊಟ್ಟರು, ಆದರೆ ಈ ವ್ಯಕ್ತಿ ನೀರು ಕೊಡಲಿಲ್ಲ, ಬಾಯಿ ಒಣಗೋಗ್ತಾ ಇದೆ. ಯಾಕೆ ಅಂತಂದರೆ ಪರೀಕ್ಷೆಗೆ ಕೂತಿದ್ದಾರೆ. ನನಗೆ ಗೊತ್ತಿತ್ತು ನಾನು ವಾದ ವಿವಾದ ಮಾಡೋಕ್ಕೆ ಶುರು ಮಾಡಿದರೆ ತುಂಬಾ ಬೇರೆ ಆಗೋಗಿರೋದು. ಬೇಡ, ಗುರುಗಳ ಪಕ್ಕದಲ್ಲಿದ್ದಾರೆ, ಅವ್ರು ಮಾತಾಡಲಿ. ಯಾಕೆಂದರೆ ಹುಲಿಯಾನೂ ಇದೇ ಥರ ಆಗಿತ್ತು ಅಂತ ಹೇಳಿದ್ದಾರೆ. ಮಾತಾಡ್ತಾರೆ ಅವರೆಲ್ಲ. 42 ನಿಮಿಷ ಮಾತಾಡಿದ್ರು ಕನ್ವಿನ್ಸ್ ಆಗಲಿಲ್ಲ. ನಮ್ಮನ್ನು ಹೊರಗೆ ಕಳಿಸ್ತಾರೆ. ನಾನೇನು ಅಂದ್ಕೊಂಡೆ, ಅಣ್ಣ ಮಾತಾಡ್ರು ಅಷ್ಟು ಮಾತು ಅವ್ರಿಗೆ ಡೈಜೆಸ್ಟ್ ಆಗಿದೆ, ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಯಿದ್ರು. ಈಗ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದರೆ ಟ್ರಿಂಗ್ ಅಂತ ಒಂದು ಸೌಂಡ್ ಬಂತು. ಇಬ್ಬರು ಖುಷಿಯಾಗಿ ಅಣ್ಣ ಕರೆದ್ರಲ್ಲ, ಇನ್ನಾಗುತ್ತೆ ಕೊಟ್ಬಿಡ್ತಾರೆ ಬನ್ನಿಣ್ಣ, ಏನೋ ಒಂದಷ್ಟು ಕಟ್ ಹೇಳ್ತಾರೆ. ಎಲ್ಲ ಆಗಿ ಒಳಗಡೆ ಹೋದರೆ ಅಗೈನ್ ಇಟ್ಸ್ ಎ ಬ್ಯಾನ್ ಅಂದರು. ನನಗೇನೋ ಅನ್ನಿಸ್ತಾ ಇದೆ, ಬಟ್ ಮೆಂಬರ್ಸ್ ಒಪ್ಕೋತಾ ಇಲ್ಲ. ಇದೇನು ಅಂತಂದರೆ ದೇವ್ರು ಕೊಡೋಕೆ ರೆಡಿ ಇದ್ದಾನೆ, ಪೂಜಾರಿ ಕೊಡೋಕೆ ರೆಡಿ ಇಲ್ಲ ಅನ್ನೋ ಥರ. ಸರಿ, ನಾವಿಬ್ಬರು ಸೇರಿ ಸೈನ್ ಹಾಕ್ಬಿಟ್ವಲ್ಲ. ದುರಾದೃಷ್ಟ ಏನು ಅಂತಂದರೆ, ಗುರುವಾರ ನಮಗೆ ಸೆನ್ಸರ್ ಆಗುತ್ತೆ. ಶುಕ್ರವಾರ ಕರೆದು ಆ ವ್ಯಕ್ತಿ ಕೈಲಿ ಯಾರು ಸೆನ್ಸರ್ಗೆ ಅಪ್ಲೈ ಮಾಡ್ತಾನೋ, ಅಣ್ಣ ಇವನು ಸ್ವಲ್ಪ ಆಟ ಆಡ್ತಾ ಇದ್ದಾನೆ, ನೀವು ನಿಮ್ಮ ಕೈಯಾರ ಆ ದುಡ್ಡನ್ನು ಕೊಡಿ, ಅವನೊಂದು ಹೆದರಿಕೆಯಲ್ಲಿ ಕೆಲಸ ಮಾಡಲಿ ಅಂತ ಕೊಟ್ಟರೆ, ಆ ವ್ಯಕ್ತಿ ಶುಕ್ರವಾರನೇ ದುಡ್ಡು ಎತ್ಕೋತಾನೆ, ಮಂಗಳವಾರ ಕಟ್ ಲಿಸ್ಟ್ ತರ್ತಾನಣ್ಣ. ಈಗ ನಾನು ಶುಕ್ರವಾರ ಅಪ್ಲೈ ಮಾಡಿದ್ದೀನಿ ರೀಸೆನ್ಸರ್ಗೆ, ನೀನು ಮಂಗಳವಾರ ಹೆಂಗೆ ಕಟ್ ಲಿಸ್ಟ್ ಕೊಡ್ತೀಯ ನನ್ನ ಸಿನಿಮಾಗೆ? ಅದನ್ನಲ್ಲೇ ಅವತ್ತು ಡಿಸ್ಕಸ್ ಮಾಡಿ. ಅಣ್ಣ 42 ನಿಮಿಷ ಮಾತಾಡ್ದಾಗ ನೀನು ಹೇಳ್ಬಿಟ್ಟಿದ್ದಿದ್ರೆ ಏನೇನು ಬೇಕೋ ಅಲ್ಲಿ ಡಿಸ್ಕಸ್ ಮಾಡ್ಬೋದಾಗಿತ್ತಾ? ಅಲ್ಲಿ ಸರ್ಟಿಫಿಕೇಟ್ ಸೈನ್ ಹಾಕ್ಸಿದ್ದೀರಾ, ಇಲ್ಲಿ ಕಟ್ ಲಿಸ್ಟ್ ಕಳಿಸ್ತಾ ಇದ್ದೀರಾ. ಈ ಸಂಧಾನ, ಈ ರಾಜಿಯ ಒಂದು ಉತ್ತರ ಇದೇನು? ವಾಟ್ಸ್ ದ ಪ್ಲಾನ್ ಕೇಳಿದ್ರೆ ಅವನು ಸೆನ್ಸಾರ್ಗೆ ಅಪ್ಲೈ ಮಾಡೋದನ್ನು ಹೇಳ್ತಾನೆ, ಸರ್ ನೀವೇನಾದರೂ ಒಪ್ಕೊಂಡ್ರೆ ಈಗ ಕಟ್ಸ್ಕೊಡಂಗಿದ್ರೆ ಇಲ್ಲೇ ಮಾಡ್ಕೊಟ್ಬಿಡ್ತಾರಂತೆ. ಲೇ ನಿನ್ಗೆ ಅವತ್ತೇ ದುಡ್ಡು ಕಟ್ಟಿನಲ್ಲ, ಆ ದುಡ್ಡೆಲ್ಲ ಅಂದರೆ ಆ ನನ್ನ ಮಗ ಆ 3 ದಿವಸ ಅಜ್ಜೋಬಲ್ಲಿ ಆ ದುಡ್ಡನ್ನು ಇಟ್ಕೊಂಡಿದ್ದಾನೆ, ಅವ್ನು ಕಟ್ಟೇ ಇಲ್ಲ. ರಾಜಕೀಯ ಎಷ್ಟಿದೆ ಗೊತ್ತಾಣ. ನನಗೊಂಥರ ಕೋಪ ಬಂದ್ಬಿಟ್ಟು ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಇವನು ದುಡ್ಡೇ ಕಟ್ಟಿಲ್ಲ ಅಣ್ಣ, ಇಲ್ಲಿ ಕಟ್ ಲಿಸ್ಟ್ ತರ್ತಾ ಇದ್ದಾನೆ. ಹೋರಾಟ ಒಂದು ಸರಿ ಶುರು ಮಾಡಿದ್ಮೇಲೆ ಅದು ನಿಲ್ಲಿಸೋದು ಇಲ್ಲವೇ ಇಲ್ಲ ರವಿ.
ಹೋರಾಟನೇ ಕಳ್ಸಕ್ಕೆಲ್ಲ ಅವನಿಗೆ ಅಂತಂದ್ರು. ಈಗೋ ಹರ್ಟ್ ಆಗೋಯ್ತು ನಮಗೆ. ಈಗೋ ಬೇಕಣ್ಣ, ಅದು ಎಡ್ಜಿಂಗ್ ದ ಗಾಡ್ ಔಟ್ ಅಂತಾರೆ, ದೇವ್ರನ್ನ ಹೊರಗೆ ಕಳ್ಸಿದ ತಕ್ಷಣ ಒಳಗೆ ಬರುತ್ತದು. ಅದು ಇಬ್ರಿಗೂ ಬಂದ್ಬಿಡ್ತು ನಮಗೆ. ಯಾಕೆಂದ್ರೆ 4 ದಿವಸ ಹತ್ತಿದ್ದೀವಿ, ನಮ್ಮ ದಿಂಬುಗಳಿಗೆ ಅದು ಕಣ್ಣೀರು ಗೊತ್ತಿದೆ. ಹೊರಗೆ ನಾವು ಎಷ್ಟೇ ನಗ್ಬೋದು, ಏನೇ ಆಗ್ಬೋದು, ಈ ಥರ ಬಂದು ಹಿಂಗಾಗ್ಬಿಡ್ತಲ್ಲ ನನ್ನ ಮಗು ಅನ್ನೋದು ಯಾರಿಗೆ ನೋವಿರೋದೀಗ? ನನಗಾಗಲೂ ಅಷ್ಟೇ, ಅವ್ರಿಗಾಗಲೂ, ನಮ್ಮ ಲಕ್ಷ್ಮಣ್ ರೆಡ್ಡಿಗಾಗಲೂ ಆಗಲಿ. ಕಟ್ ಲಿಸ್ಟು ತೊಗೊಳಲ್ಲ, ಏನೂ ತೊಗೊಳಲ್ಲ, ವಿಲ್ ಗೋ ಫಾರ್ ರೀಸೆನ್ಸಾರ್. ಅದಾದಮೇಲೆ ನಾಗಬಣ್ಣ ಸರ್ ಬಂದರು, ಎಲ್ಲವೂ ಆಯಿತು. ಅದೆಲ್ಲವೂ ಮಾಡ್ಕೊಂಡು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಗೊತ್ತಾಗಿತ್ತು ಪಾಪ ಜೀವಕ್ಕೆ ಏನೂ ಗೊತ್ತಿಲ್ಲ. ರವಿ ವಾಟ್ ಈಸ್ ಅ ಶಾರ್ಟ್ ಅಂತ ಕೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಅದು ತಿಳ್ಕೊಳ್ಳೋ ಆಸೆ ಯಾರು ಅಟ್ಲೀಸ್ಟ್ ಜೀವಕ್ಕಿದೆ. ಯಾಕೆ ಅಂತಂದರೆ ನಾಳೆ ದಿವಸ ಈ 4 ಜನ ಕಮಂಗಿಗಳು ಕೂತ್ಕೋತಾವಲ್ಲ, ಅವರು ವಾಟ್ಸಕ್ಕಾರು ಆ ಮನುಷ್ಯಂಗೆ ಅದು ಬೇಕು. ಆ ಬೇಸಿಕ್ ನಾಲೆಜ್ ಆಫ್ ಮೇಕಿಂಗ್ ಸಿನಿಮಾ ಅನ್ನೋದು ಗೊತ್ತಾಗಬೇಕು. ಸೆಕೆಂಡ್ಗೆ ಎಷ್ಟು ಫ್ರೇಮು, ಒಂದು ಶಾರ್ಟ್ ಅಂದರೆ ನೀನು ಯಾವ ಥರ ತೆಕ್ಕೊಂಬರ್ತೀಯ. ನಾವಿಬ್ರು ಡಿಸ್ಕಸ್ ಮಾಡಿದ್ವಿ ಅಣ್ಣ ಬಿಫೋರ್ ಗಿವಿಂಗ್ ದ ಸೆನ್ಸಾರ್ ಸರ್ಟಿಫಿಕೇಟ್. ಒಂದು ಶಾರ್ಟ್ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೊಂಡ್ ಬರ್ಬೋದು. ಆ ಕಾಲದಲ್ಲಿ 400 ಅಡಿ ಅಂತ ಒಂದು ರೀಲ್ ಬರ್ತಾ ಇತ್ತು. ಅದು ನಮಗೆ 3 ರಿಂದ 3.5 ನಿಮಿಷ ಆಸುಪಾಸು 3 ರಿಂದ 3:45 ಅದು ಕ್ಯಾರಿ ಮಾಡುತ್ತೆ. ಕೆಲವು 410 420 ಬರೋದು ಇದೆ ನಮ್ಮ ಹಣೆ ಬರ. ಅದಾಗಿದ್ರೆ ಒಂದೇ ಸತಿ ಸರ್. ಇವತ್ತು ಡಿಜಿಟಲ್ ಆಗಿರೋದ್ರಿಂದ ಅವರ್ಸ್ ಟುಗೆದರ್ ನೀವು ಒಂದೇ ಸಿಂಗಲ್ ಶಾರ್ಟ್ ಅಲ್ಲಿ ಈ ಥರ ಎಲ್ಲ ಡಿಸ್ಕಸ್ ಮಾಡಿ. ಹಿ ವಾಸ್ ಸೋ ಹ್ಯಾಪಿ. ಹೌದಾ ಹೌದಾ ಹೌದಾ, ಚೂರು ಕಾಫಿ ಕುಡೀರಿ ಎಲ್ಲ ಮಾಡಿ. ನಾನು ಅನ್ನೋದೇನು ಅಂತಂದ್ರೆ, ಓಕೆ ದೇ ಆರ್ ವೆರಿ ಅನ್ನೋನ್ ಟು ದ ಫಿಲಮ್, ಏಲಿಯನ್ಸ್ ಅವರು ಸಿನಿಮಾಗೆ. ಯಾಕೆಂದ್ರೆ ಪಾಪ ಅವ್ರು ಓದೋ ಟೈಮ್ನಲ್ಲಿ ಯಾವ ಸಿನಿಮಾನು ನೋಡ್ರಲ್ಲ. ಆಮೇಲೆ ಇವತ್ತಿನ ಸಿನಿಮಾ, ಇವತ್ತೊಂದು ದುರಂಧರ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಮಾರ್ಕೋ ಆಗಿರ್ಬೋದು, ಕಿಲ್ ಆಗಿರ್ಬೋದು, ಇಲ್ಲ ಪೃಥ್ವೀರನ್ ಆಗಿರ್ಬೋದು, ಹಿಂದೆ ಬ್ಯಾಂಡಿಟ್ ಕ್ವೀನ್ ಆಗಿರ್ಬೋದು, ಇಲ್ಲ ಇವತ್ತಿನ ನಮ್ಮ ರಕ್ತ ಚರಿತ್ರ ಆಗಿರ್ಬೋದು, ಇಲ್ಲ ಇವತ್ತಿನ ನಮ್ಮ ಗ್ಯಾಂಗ್ಸ್ ಆಫ್ ಯುಕೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಅಣ್ಣ ಒಂದು ಪದ ಹೇಳ್ತಾರೆ, ಶಾಂತಿನ ಕಾಪಾಡ್ಕೋಬೇಕು ಅಂದರೆ ಅದು ಕ್ರಾಂತಿ ಆಗಲೇಬೇಕು. ದೇವಾನ್ ದೇವತೆಗಳ ಕೈನಲ್ಲಿ ಆಯುಧ ಹಿಡ್ಕೊಂಡಾಗ ಇನ್ಯಾವ ಮನುಷ್ಯ ತಾನೇ ತಪ್ಪು ಮಾಡ್ತೀಯಾನೆ ಅಂತ ನಾವು ಹೇಳೋಕ್ಕಾಗತ್ತೆ? ಹಾಗಾದ್ರೆ ನಾವು ತಪ್ಪು ಮಾಡ್ತೀವಿ ಅಂದರೆ ದೇವರು ತಪ್ಪು ಮಾಡಿದ್ದಾನೆ. ಈ ವಾಗ್ವಿವಾದಗಳೆಲ್ಲ ಮಾಡ್ತಾ ಇರಬೇಕಾದ್ರೆ ಅವರು ಹಿ ಈಸ್ ವೆರಿ ಇನ್ನೋಸೆಂಟ್. ಪಾಪ ಅದು ಗೊತ್ತಿಲ್ಲ ಆ ಜೀವಕ್ಕೆ. ಎಲ್ಲವೂ ಆದಮೇಲೆ ಇಲ್ಲ ಒಂಚೂರು ನನಗೂ ಗೊತ್ತಿರಲಿಲ್ಲ, ಐ ಆಮ್ ವೆರಿ ಸಾರಿ, ದೇ ಮೇಡ್ ಮೀ ಸ್ಕೆಪ್ಟಿಕಲ್, ಅದನ್ನು ಗೊತ್ತಾಗಲಿಲ್ಲ, ಬಟ್ ಎನಿವೇ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಲಮ್ ಅಂತ ಹೇಳಿ ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಟ್ಟರು. ಈ 4 ಜನ ಏನು ಮಾಡ್ತಿದ್ದೀರಪ್ಪ ನೀವು? ನಿಮ್ಮ ಮೇಲೆ ಅದು ಕಳಶ, ಅದು ಕುಂಭಸ್ಥಳ, ಅದನ್ನು ಕಾಪಾಡ್ಕೊಳ್ಳಿ. ಒಳ್ಳೆ ವ್ಯಕ್ತಿ ಅಯ್ಯಪ್ಪ. ಐ ಫಾಟ್ ವಿತ್ ಚಂದ್ರಶೇಖರ್ ಹತ್ರ ತುಂಬ ಗಲಾಟೆ ಮಾಡಾಕ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಈ ಸತಿ ಏನು ಮಾಡ್ಬಿಟ್ಟೆ, ಅಣ್ಣನ ಬಿಟ್ಬಿಟ್ಟೆ. ಅಣ್ಣ ನೀವು ಮಾತಾಡಿ ಅಣ್ಣ ಇವ್ರ ಹತ್ರ ಅಂತ. ಏನೂ ಮಾಡೋಕ್ಕಾಗಲ್ಲ, ಥಿಯೇಟರ್ಸ್ಗಳನ್ನೆಲ್ಲ ಸೆಟಪ್ ಮಾಡಿ ಕೊಡ್ತೇನೆ, ನೀವೇ ರಿಲೀಸು ಮಾಡಿ ಅಂತಾರೆ. ಇನ್ನು ತುಂಬ ಚೆನ್ನಾಗಿ ನಾನು ನನ್ನ ಅಣ್ಣ ಇದೇ ಥರ ಮುಖ ನೋಡ್ಕೊಂಡ್ವಿ. ಹೌದಾ ಸ್ವಾಮಿ ಅಂತಂದ್ವಿ. ಇದೇ ಲಾಸ್ಟು ಅಂತಂದ್ರು. ಇದು ಇನ್ನೊಂದು ಡೆತ್ ಸರ್ಟಿಫಿಕೇಟ್, ಇದು ಅದಕ್ಕೂ ಸೈನ್ ಹಾಕಿದ್ವಿ. ಮುದ್ದಾದ ನ್ಯಾಪ್ಕಿನ್ ಹಾಕಿ ಮೇಲೆ ನಾವೇ ಲಂಗ ಹಾಕಿ ಎಲ್ಲವನ್ನು ನಾವೇ ಮಾಡ್ಬಿಡೋಣ. ಅದು ಮಾತ್ರ ನಾನು ಎಷ್ಟೋ ಸತಿ ಅಣ್ಣಂಗೆ ಹೇಳಿದ್ದೀನಿ, ಅಣ್ಣ ಕೆ ವಿ ರಾಜು ಅಣ್ಣ ಬಂದ್ಬಿಟ್ಟು ರಾತ್ರಿ ಒಡೆದೇ ಪುಸ್ತಾ ಇದಾರಣ್ಣ ಅಂತ ಹೇಳ್ಬಿಟ್ಟಿದ್ದೀನಿ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕಂಟೆಂಟ್ ಜೊತೆಗೆ ಸರ್, ನಾನು ಮೊದಲೇ ಹೇಳಿದೆ 56 ಜನ ಕ್ಯಾರೆಕ್ಟರ್ ಇದ್ದಾರೆ ಅಂತ. ಇದರಲ್ಲಿ 6 ಜನ ಮಾತ್ರ ನಿಮ್ಗೆ ಗೊತ್ತಿರೋರು ಬಿಟ್ರೆ ಇನ್ನು 49-50 ಜನ ಉತ್ತರ ಕರ್ನಾಟಕದ ಎಲ್ಲ ಹೊಸ ಪ್ರತಿಭೆಗಳು. ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೊಂದು ಖುಷಿ, ಪರದೆ ಮೇಲೆ ನಾ ಬಂದ್ಬಿಟ್ನಾ ಅನ್ನೋರು. ಎಲ್ಲವೂ ಅಲ್ಲೇ, ಸರ್ವಸ್ವವೂ ಅಲ್ಲೇ. 55 ಡ್ರಾಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಜೀವಕ್ಕೆ ಕಿವಿನೇ ಕೇಳಲ್ಲ. 20 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರ್ ಸಿಗುತ್ತೆ, ಆದರೆ ನಾನ್ ವೆಜ್ ಸಿಗಲ್ಲ. ಸೊ ಆ ರೀತಿಯಲ್ಲಿ ಒಂದಷ್ಟು ಮಾಡಿದ್ವಲ್ಲ, ಅದಕ್ಕೆಲ್ಲ ಏನು ಅಂದರೆ ಮೊದಲಿಂದ ನಾವು ಅಂದ್ಕೊಂಡಿದ್ದು ಹೊಟ್ಟೆ ಕಟ್ಟೋ ತಾಕತ್ತಿರಬೇಕು. ಅದಿದ್ದವನು ಒಳಗೆ ಬನ್ನಿ. ಹೊಟ್ಟೆ ಬೆರಿಯಾ ತಿಂತೀನಿ ಅಂದವರು ಬಿಟ್ಬಿಡಿ.